ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಿಜಯಪುರ ಫುಡ್ಸ್ಗೆ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ನೋಡ್ರಿ, ಹೀರಿಕಾಯಿ ಪಲ್ಯನ ತೊಗರಿ ಬೇಳೆ ಹಾಕಿ ಹೆಂಗೆ ಮಾಡೋದಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಅಗದಿ ಮಸ್ತ್ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಭಾಳ ಅಂದ್ರೆ ಭಾಳ ರುಚಿ ಆಕೈತಿ. ಬುತ್ತಿ ಕಟ್ಟಾಕ, ಡಬ್ಬಿಗೆ, ಮನ್ಯಾಗ ಬಿಸಿ ಬಿಸಿ ಚಪಾತಿ ಜೋಡಿಗೆ, ಬಿಸಿ ಅನ್ನದ ಜೊತೆಗೆ ಹೇಳಿ ಮಾಡಿಸಿದ ಪಲ್ಯ ನೋಡ್ರಿ. ಹೆಂಗೆ ಮಾಡೋದಂಥೇಳಿ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ ನೀವು ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ವಿಡಿಯೋ ಎಂಡ್ ತನಕ ನೋಡ್ರಿ, ಪಲ್ಯ ಹೆಂಗೆ ಮಾಡೋದು ಅಂತೇಳಿ ನಿಮಗೆ ಗೊತ್ತಾಕೈತಿ. ಫಸ್ಟಿಗೆ ನಾನಿಲ್ಲಿ ಸಣ್ಣಗೆ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿನಿ. ಅದ್ರ ಜೊತೆಗಿನ ಹೀರಿಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿನಿ. ನಮ್ಮ ಬಿಜಾಪುರದಾಗ ನೋಡ್ರಿ ಅಗದಿ ಜವಾರಿ ಸ್ಟೈಲ್ನಾಗ ಹೀರಿಕಾಯಿ ಸಿಗ್ತಾವ. ಅದ್ರ ಜೊತೆಗಿನ ತೊಗರಿ ಬ್ಯಾಳಿನ ನಾನಿಲ್ಲಿ ಒಂದು ಕುದಿಸಿಟ್ಕೊಂಡಿನಿ. ನೀವು ಬೇಕಂದ್ರೆ ನೆನೆ ಹಾಕಿನೂ ಮಾಡ್ಕೋಬೋದು. ನಾನಿಲ್ಲಿ ಒಂದು ಅದನ್ನು ಕುದಿಸಿಟ್ಕೊಂಡಿನಿ ಸ್ನೇಹಿತರೆ. ಇದೆಲ್ಲ ಆದಮೇಲೆ ಒಂದು ಬೊಗಣಿ ಒಳಗೆ ಒಂದು ಸ್ವಲ್ಪ ಎಣ್ಣೆಕಾಯಿ ಹಾಕಿಡೋನು. ಅದ್ರ ಜೊತೆಗಿನ ಒಂದು ಸ್ವಲ್ಪ ಸಾಸಿವೆ ಹಾಕೋನು, ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕೋನು. ಅವು ಚಟಪಟ ಅಂದಮೇಲೆ ಅದ್ರ ಒಳಗೆ ಒಂದು ಸ್ವಲ್ಪ ಕರಿಬೇವು ಹಾಕೊಳ್ಳೋನು. ಕರಿಬೇವು ಹಾಕೊಂಡ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಉಳ್ಳಾಗಡ್ಡಿ ಅದನ್ನೆಲ್ಲ ಹಾಕೋನು. ಸ್ನೇಹಿತರೆ, ನಿಮ್ಮ ಮನೆ ಒಳಗೆ ನೀವು ಯಾವ ಬ್ಯಾಳಿ ಎಲ್ಲ ಹಾಕಿ ಹೀರಿಕಾಯಿ ಪಲ್ಯ ಮಾಡ್ತೀರಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಸ್ನೇಹಿತರೆ. ನೋಡ್ರಿ, ಇದು ತೊಗೊಂಡಿರುವಂತಹ ಉಳ್ಳಾಗಡ್ಡಿನ ಇದ್ರೊಳಗೆ ಆ್ಯಡ್ ಮಾಡತ್ತೀನಿ. ಇದ್ರೊಳಗನ ಕರಿಬೇವು ಹಾಕಿದ್ರೆ ಕರಿಬೇವು ಚಟಪಟ ಸಿಡಿತಾವಂಥೇಳಿ ನಾನು ಏನು ಮಾಡಿದೆ, ಹೀರಿಕಾಯಿ ಹಾಕಬೇಕಾದ್ರೆ ಕರಿಬೇವು ಆ್ಯಡ್ ಮಾಡೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕಿನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನಿ. ನಮ್ದು ಬಿಜಾಪುರ ಅಡುಗೆ ನೋಡ್ರಿ, ಮಸಾಲೆ ಖಾರ ಹಾಕಲಿಲ್ಲ ಅಂತಂದ್ರೆ ನಮ್ಗೆ ಅಡುಗೆನ ಇನ್ಕಂಪ್ಲೀಟ್ ಆಗಿಬಿಡ್ತೈತಿ. ಸೊ ಕಂಪಲ್ಸರಿ ಮಾಡಿರುವಂತಹ ಅಥವಾ ಮಾಡುವಂತಹ ಪಲ್ಯ ಒಳಗೆ ಕಂಪಲ್ಸರಿ ನಾವು ಮಸಾಲೆ ಖಾರ ಹಾಕ್ತೀವಿ, ಇಲ್ಲ ಹಸಿಮೆಣ್ಸಿಕಾಯಿ ಪೇಸ್ಟರ ಆ್ಯಡ್ ಮಾಡ್ತೀವಿ. ನೋಡ್ರಿ, ಎಲ್ಲ ಮಸಾಲೆ ಖಾರ ಹಾಕಿ ಎಣ್ಣೆ ಒಳಗೆ ಉಳ್ಳಾಗಡ್ಡಿ ಹುರ್ಕೊಂಡು ಆದಮೇಲೆ ನಾವು ತೊಗೊಂಡಿರುವಂತಹ ಹೀರಿಕಾಯಿನ ಇದ್ರೊಳಗೆ ಆ್ಯಡ್ ಮಾಡೋನು. ನೋಡ್ರಿ, ನಾ ಅದ್ರೊಳಗೆ ಒಂದು ಸ್ವಲ್ಪ ಕರಿಬೇವನ್ನು ಆ್ಯಡ್ ಮಾಡೀನಿ. ಈ ರೀತಿ ಮಾಡೋದ್ರಿಂದ ಕರಿಬೇವಿನೈತಲ್ಲ ಚಟಪಟ ಸಿಡಿಯಂಗಿಲ್ಲ, ಆಮೇಲೆ ಅದ್ರ ಫ್ಲೇವರ್ನು ಹಂಗೆ ಉಳಿತೈತಿ. ಸ್ನೇಹಿತರೆ, ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಇದೆಲ್ಲ ಎಣ್ಣೆ ಒಳಗೆ ಹೀರಿಕಾಯಿ ಮೆತ್ತಗಾಗುತ್ತಾನ ನೀವು ನೀರನ್ನು ಆ್ಯಡ್ ಮಾಡೋಕ್ಕೆ ಹೋಗಬೇಡ್ರಿ. ಹಂಗೆ ಎಣ್ಣೆ ಒಳಗನ ಒಂದು 5 ನಿಮಿಷ ಚೆಂದಾಗಿ ಇದನ್ನು ತಾಳಿಸ್ರಿ. ಅದ್ರ ಒಳಗನ ಒಂದು ಸ್ವಲ್ಪ ಒಂದು ಚಿಟಿಕೆ ಬೆಲ್ಲ ಹಾಕಿನಿ. ನೀವು ಬೇಡಪ್ಪ ಅಂತಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ನಮಗೊಂದು ಸ್ವಲ್ಪ ಅಡುಗೆ ಒಳಗೆ ನೋಡ್ರಿ ಬೆಲ್ಲ ಹಾಕಿ ರೂಢಿ ಐತಿ, ನಾ ಅದಕ್ಕೆ ಅಂಥೇಳಿ ಒಂದು ಸ್ವಲ್ಪ ಬೆಲ್ಲ ಇದ್ರೊಳಗೆ ಆ್ಯಡ್ ಮಾಡೀನಿ. ನೋಡ್ರಿ, ಎಣ್ಣೆ ಒಳಗನ ಬರೋಬ್ಬರಿ ಒಂದು 5-10 ನಿಮಿಷ ನಾನು ಇದನ್ನು ಚೆಂದಾಗಿ ಫ್ರೈ ಮಾಡ್ಕೊಂಡಿನಿ. ಅದಾದಮೇಲೆ ನಾವೇನು ಒಂದು ತೊಗರಿ ಬೇಳೆ ಕುದಿಸಿಟ್ಕೊಂಡಿರ್ತೀವಲ್ಲ ಅದನ್ನು ನೀರು ಸಮೇತ ನಾನು ಇದ್ರೊಳಗೆ ಆ್ಯಡ್ ಮಾಡೀನಿ. ಇಷ್ಟು ಮಾಡಿದ್ರೆ ಸಾಕು ನೋಡ್ರಿ. ಇಷ್ಟು ಮಾಡಿ ನೀವು ಇದನ್ನು 10 ನಿಮಿಷ ಒಂದು ಕುದಿಸ್ಕೊಂಡು ಬಿಟ್ರಿ ಅಂದ್ರೆ ನಮ್ದು ಝಟ್ಪಟ್ ಹೀರಿಕಾಯಿ ಪಲ್ಯ ರೆಡಿ ಆಗಿಬಿಡ್ತೈತಿ. ಇದ್ರೊಳಗೆ ನೀವು ಬರೀ ಕೊಬ್ಬರಿ ಪುಡಿ ಅಷ್ಟು ಹಾಕೋರಿ, ಮತ್ತೇನು ಯಾವುದು ಶೇಂಗಾ ಪುಡಿ ಆಗಲಿ ಗುರೆಳ್ಳು ಪುಡಿ ಆಗಲಿ ಹಾಕೋಬೇಡ್ರಿ. ನಿಮಗೆ ಬೇಕಂತಂದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಿನಿ. ನೋಡಿ, ಅದ್ರೊಳಗೆ ಒಂದು ಸ್ವಲ್ಪ ಕೊಬ್ಬರಿ ಪುಡಿ ಹಾಕ್ಕೊಂಡಿನಿ. ನೀವು ಬೇಕಂದ್ರೆ ಫ್ರೆಶ್ ಕೊಬ್ಬರಿ ಇತ್ತಂದ್ರೆ ಫ್ರೆಶ್ ಕೊಬ್ಬರಿನೂ ಹಾಕೋಬೋದು, ಇಲ್ಲ ಅಂತಂದ್ರೆ ನಾನು ಒಣ ಕೊಬ್ಬರಿ ಪುಡಿನ ಹಾಕ್ಕೊಂಡಿನಿ. ಇಷ್ಟ ಮಾಡಿದರೆ ಸಾಕು ನೋಡ್ರಿ. ನೀರೆಲ್ಲ ಹತ್ಸುತ್ತಾನ ನೀವು ಇದನ್ನು ಚೆಂದಾಗಿ ಕುದಿಸಿ ಮ್ಯಾಲೆ ಒಂದು ಸ್ವಲ್ಪ ಫ್ರೆಶ್ ಕೊತ್ತಂಬರಿಲೆ ಇದನ್ನು ಗಾರ್ನಿಷ್ ಮಾಡಿದ್ರಂದ್ರೆ ಬಿಸಿ ಬಿಸಿ ರೊಟ್ಟಿ ಅಥವಾ ಕಟ್ಟಿ ರೊಟ್ಟಿ ಅಥವಾ ಬಿಸಿ ಚಪಾತಿ ಅಥವಾ ಅನ್ನದ ಜೊತೆಗೆ ಹೀರಿಕಾಯಿ ಪಲ್ಯ ಇಷ್ಟು ರುಚಿ ಆಕೈತಲ್ರಿ ಸ್ನೇಹಿತರೆ. ನಮ್ಮಲ್ಲಂತೂ ಅಗದಿ ಜವಾರಿ ಸ್ಟೈಲ್ ಎಳೆಯನ್ನು ಹೀರಿಕಾಯಿ ಸಿಗ್ತಾವ್ರಿ. ಇಷ್ಟು ರುಚಿ ಆಕೈತ್ರಿ ಪಲ್ಯ. ಸೊ ವಿಡಿಯೋ ಎಂಡ್ವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಖಂಡಿತ ನೀವು ಈ ಪಲ್ಯ ನಿಮ್ಮ ಮನೆಯೊಳಗೆ ಟ್ರೈ ಮಾಡಿ ನೋಡ್ತೀರಿ ಅಂತ ಅನ್ಕೋತೀನಿ. ಸೊ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.